ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ ಮನೇಲಿ ಗಲಾಟೆ. ಇವಾಗ ಔಟ್ ಸೈಡ್ ಹೋಗ್ತಾ ಇದೀವಿ. ಏನಕ್ಕೆ ಅಂದ್ರೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ, ಗೃಹ ಪ್ರವೇಶಕ್ಕೆ. ಸೊ ಇವಾಗ ಫಸ್ಟ್ ಸಹನ ಮನೆ ಗೃಹ ಪ್ರವೇಶ. ಫಸ್ಟ್ ನಮ್ಮನೆಗೆ ಕಾರ್ಡ್, ಇವಾಗ ಅವಳ ಕಡೆಯಿಂದ ನಮ್ಮನೆಗೆ ಫಸ್ಟ್ ಕಾರ್ಡು. ಸೊ ಇವಾಗ ನಮಗೂ ಗೊತ್ತಿಲ್ಲ, ಸರ್ಪ್ರೈಸ್. ಸ್ಯಾರಿ ಜೊತೆಲಿ ಇದ್ದು ಇಷ್ಟ ದಿನ ಗೊತ್ತೇ ಇರ್ಲಿಲ್ಲ. ಸ್ಯಾರಿ ಕೊಡ್ತಾಳೆ. ಬರ್ಬೇಕು ಆಂಟಿ ಬುಧವಾರ, ಇದೇ ತಿಂಗಳು 13ನೇ ತಾರೀಕು ಆಂಟಿ. ಮಿಸ್ ಮಾಡ್ದಲೇ ಬರ್ಬೇಕು. ಸರಿ ಬರ್ತೀವಿ. ಥ್ಯಾಂಕ್ಸ್ ಕಣೋ. ಸೀರೆ ಬೇಡವಾಗಿತ್ತು, ಪಾಪ ಅವ್ರ ಕಡೆಯಿಂದ ಸೀರೆ ಕೊಡ್ತಾ ಇದ್ದಾಳೆ. ಸರಿ ಆಂಟಿ, ನೀನು ಬರ್ಬೇಕು. ಮಿಸ್ ಮಾಡಿ ಕೆಲಸ ರಜಾ ಹಾಕ್ಬಿಟ್ಟು ಇಬ್ರು ಬರ್ಬೇಕು ಆಯ್ತಾ. ಬರ್ಲಿಲ್ಲ ಅಂದ್ರೆ ನೋಡ್ರಿ. ನಾವು ರಜಾ ಕೇಳಿದೀವಿ ಆಲ್ರೆಡಿ. ಕೇಳಿದೀವಿ. ಅಂಕಲ್ ಹ್ಯಾರಿ ಅಂಕಲ್ ಹತ್ರನೇ ತಗೊಂಡಿದ್ದೆ. ಹೇಳ್ದ ಚೆನ್ನಾಗಿದೆಯಾ ಆಂಟಿ? ಯಾರಾದ್ರೂ ಹುಡ್ಕೊಳ್ರಿ. ನಮ್ಮಮ್ಮ ನೋಡಿ ಫಿಕ್ಸ್ ಮಾಡ್ಬಿಟ್ಟಾರ. ಬಿಚ್ಬೇಕಾ? ಬಿಚ್ಚ ನೋಡು ಎಷ್ಟು ಚೆನ್ನಾಗೈತೆ. ಚೆನ್ನಾಗಿದೆ ಆಂಟಿ, ಚೆನ್ನಾಗಿದೆ. ಕಲರ್ ಇಷ್ಟ ಆಯ್ತು, ಡಿಸೈನ್ ಇಷ್ಟ ಆಯ್ತು. ಸಹನ ನನಗೆ ಕೊಟ್ಟಿರೋ ಗಿಫ್ಟ್ ಚೆನ್ನಾಗೈತೆ ಸರ್. ಚೆನ್ನಾಗಿದೆ ಸಹನ, ಇಷ್ಟ ಆಯ್ತು. ನಮ್ಮ ಅಮ್ಮನ ಹತ್ರ ಒಂದು ಸ್ಯಾರಿನೂ ಇರ್ಲಿಲ್ಲ. ಈ ತರ ಇತ್ತ ಅಮ್ಮ? ಇರ್ಲಿಲ್ಲ ನೋಡಿ, ಇದೆ ಸರ್ ಸಹನನ ಕಡೆಯಿಂದ. ಚೆನ್ನಾಗಿ ಸಹನ ಮಿಸ್ ಮಾಡ್ದಲೇ ಬರ್ಬೇಕು. ಇದು ಸರಿ ಅನ್ಸುತ್ತೆ. ಥ್ಯಾಂಕ್ ಯು ಸಹನ. ಚೆನ್ನಾಗಿದೆ ಸಹನ. ಸೆಲೆಕ್ಷನಾ ತಂದೆ ಆಂಟಿ. ಚೆನ್ನಾಗಿದೆ. ಬೇಕಲ್ಲ ಹೇಳ್ದೆ ನಾವು ಅಮ್ಮನ್ನ, ಚೆನ್ನಾಗಿತ್ತ ಮತ್ತೆ ಇಷ್ಟಪಡ್ತಾರ ಅಂತ. ಈಗೆಲ್ಲ ಚೆನ್ನಾಗೇ ಇರುತ್ತೆ ತವ. ಚೆನ್ನಾಗಿತ್ತು. ಹುಡುಗಿ ಬಿಟ್ಟಿಲ್ಲ, ಬಾಯಿ ಬಿಟ್ಟಿಲ್ಲ. ಏನಂತ ಬಾಯಿ ಬಿಡ್ಬೇಕಿತ್ತು? ತಗೋತಿದ್ದೀನಿ ಅದು ನಿನ್ನೆಯಿಂದ ಸುತ್ತೋಳೆ. ಬಾಯಿ ಬಿಟ್ಟಿಲ್ಲ. ಚೆನ್ನಾಯ್ತಾ? ಓಕೆ, ಹೊರಡೋಣ ಇವಾಗ. ನಾವು ಫಸ್ಟ್ ನಮ್ಮ ಮನೆಗೆ ಫಿಶ್ ತರಕ್ ಹೋಗ್ಬೇಕು. ಸೊ ಅಲ್ಲಿ ಫಿಶ್ ತಗೊಬಂದು ತಂದ್ಕೊಟ್ಬಿಟ್ಟು ಬೇರೆ ಫ್ರೆಂಡ್ಸ್ ಮನೆಗೆಲ್ಲ ಕಾರ್ಡ್ ಕೊಡಕ್ ಹೋಗ್ಬೇಕು. ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸರಿನಾ? ಮೊದಲನೇ ಸಲ ನಾನು ಒಬ್ಳೆ ಮೀನ್ ತಗೊಳಕ್ ಬಂದಿದ್ದೀನಿ. ನನಗೂ ಗೊತ್ತಾಗ್ತಿರ್ಲಿಲ್ಲ. ಮನೇಲಿ ಹೇಳಿದ್ರು ಆರೆಂಜ್ ಕಲರ್ ಇರುತ್ತೆ, ಅಲ್ಲಿ ಕೇಳಿದ್ರೆ ಹೇಳ್ತಾರೆ ಅಂತ. ಸೊ ತಗೊಂಡೆ. ಅದಾದ್ಮೇಲೆ ವೆಯ್ಟ್ ಮತ್ತೆ ಅಮೌಂಟ್ ಹಾಕಿ ಕೊಡ್ತಾರೆ ನಮ್ಮ ಫಿಶ್ ಮೇಲೆ. ನೋಡ್ಕೊಂತಾ ಇರ್ಬೇಕು, ಅಷ್ಟು ಜನ ಆಗುತ್ತಲ್ಲ, ಅಷ್ಟು ಜನ ಇರ್ತಾರಲ್ಲ, ಮಿಸ್ ಆಗ್ಬಾರ್ದಂತ. ಸೊ ನಾನು ನೋಡ್ಕೊಂತಿದ್ದೆ. ಆಮೇಲೆ ಕನ್ಫ್ಯೂಷನ್ ಆಗೋಯ್ತು. ಅವರು ಎಲ್ಲಿ ನಮ್ಮ ಮೀನ್ ಅಂತ ಕೇಳಿದ್ಕೆ ನೋಡ್ಕೊಬೇಕಲ್ವಾ ಅಂತ ಹೇಳಿದ್ರು. ಸೊ ತಗೊಂಡೋಗಿ ಕಟ್ ಮಾಡಿಸ್ಕೊಂಡು ಮನೆ ಕೊಟ್ಟೆ. ಅಲ್ಲಿ ಕಾರ್ಡ್ ಕೊಟ್ಬಿಟ್ಟೊಬ್ರು ಮನೆಗೆ ಸಹನ ಮನೆ ಹತ್ರ ಬಂದಿದ್ದೀವಿ. ನೋಡ್ಕೊಂಡು ಹೋಗೋಣ ಅಂತ ದೂರ ಬಂದಿಲ್ವಲ್ಲ, ಎಷ್ಟು ಕೆಲಸ ಆಗಿದೆ ಅಂತ ನೋಡೋದು. ಇನ್ನು ವುಡನ್ ವರ್ಕೆ ನನ್ನ ರೂಮು ಇನ್ನ ಏನೂ ಬಂದಿಲ್ಲ. ಸುಮ್ಮನೆ ನೋಡ್ತಾ ಇರೋದು. ಹೆಂಗೈತೆ ನಿನ್ನ ರೂಮು ಸಹನ? ಡಿಸೈನ್ ಬಂದೈತೆ ನಿಂದು. ಇಲ್ಲೇನೋ ನಡಿ ಹೋಗೋಣ. ಬಾಲ್ಕನಿ ಅಲ್ಲೂ ಮನೆ ಕನ್ಸ್ಟ್ರಕ್ಷನ್ ನಡೀತೈತಿ. ಯಾವುದು ಕನ್ಸ್ಟ್ರಕ್ಷನ್? ಡೂಪ್ಲೆಕ್ಸ್ ಏನಾ? ಟ್ರಿಪ್ಲೆಕ್ಸ್. ಇದು ತ್ರಿಪ್ಲೆಕ್ಸ್. ಸ್ಕೈಲೈಟ್ ಕ್ಲೋಸ್ ಆಗಿದೆ. ಕ್ಲೋಸ್ ಆಗಿದೆ. ಈ ಸಮ್ಮರ್ ಅಲ್ಲಿ ತುಂಬಾ ಬಿಸಿಲಿರೋದ್ರಿಂದ ಕಾರ್ಡ್ ಕೊಡಕ್ ಹೋಗಿದ್ ಮನೆಯವರೆಲ್ಲ ಬರೀ ಜ್ಯೂಸೇ ಕೊಡ್ತಾ ಇದ್ರು. ಅದ್ರಲ್ಲೇ ಹೊಟ್ಟೆ ತುಂಬಿಸ್ಕೊಬಿಟ್ಟಿದೀವಿ. ಊಟನೇ ಬೇಡ ಅನಿಸ್ತಿತ್ತು ನಮ್ಗೆ. ನಾವು ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಬಂದು ಊಟ ಮಾಡಕ್ಕೆ ಅಂತ ಬಂದಿದೀವಿ. ಬೆಳಗ್ಗೆ ಮೀನ್ ತಂದ್ಕೊಟ್ಬಿಟ್ಟು ಹೋಗಿದ್ನಲ್ಲ ನಾವು ಅಮ್ಮಗೆ. ಅಮ್ಮ ಮುದ್ದೆ ಒಂದ್ ಸ್ವಲ್ಪ ಐತೆ. ಸಾನ ಮುದ್ದೆ ತಿಂತ್ಯಾ? ಅವ್ಳು ಕೇಳಿದ್ಲಮ್ಮ ಮುದ್ದೆ ಮಾಡಿರ್ತಾರಂತ. ನನ್ಗೂ ಮಾಡ್ಬೇಕು ತಾನೆ. ಸೊ ಇವಾಗ ನಮ್ಮಮ್ಮ ಏನ್ ಮಾಡಿದ್ದಾರೆ, ಫಿಶ್ ಸಾಂಬಾರು ಮತ್ತೆ ಇಲ್ಲಿ ಮೀನ್ ತವಾ ಫ್ರೈ ಮಾಡೋರೆ. ತವಾ ಫ್ರೈ ಸುಸ್ತಾಗ್ಬಿಟ್ಟೈತೆ. ಆಕ್ಚುಲಿ ನಾವು ಎಲ್ಲಾ ಕಡೆ ಹೋಗಿ ಬರೋಷ್ಟರಲ್ಲಿ ಸಾಕಾಗೋಯ್ತು. ಬೆಳಗ್ಗೆ ಹೋಗಿದ್ದು, ಇವಾಗ ಆಲ್ರೆಡಿ 3:30-4 ಗಂಟೆ ಹತ್ತತ್ರ ಆಯ್ತು. ಊಟ ಮಾಡಿಲ್ಲ, ಏನಿಲ್ಲ. ಎಲ್ಲಾ ಕಡೆ ಹೋಗಿದ್ ಕಡೆ ಎಲ್ಲ ಬರೀ ಜ್ಯೂಸು ಜ್ಯೂಸು ಜ್ಯೂಸು.
ಎಲ್ಲ ಹೋಗಿದತ್ರ ಜ್ಯೂಸ್ ಹಾ ಬಾ ನೀನ್ ನೋಡು ಏ ಐಸ್ ಕ್ರೀಮ್ ಅಲ್ಲಿ ಇಡು ಬರ್ಬೇಕಾರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ತಗೊಂಡ್ ಬಂದ್ವಿ ಇನ್ನ ಒಂದೇನಂದ್ರೆ ಇವಾಗ ಮತ್ತೆ ಹೋಗ್ಬೇಕು ಊಟ ಮಾಡ್ಕೊಂಡು ಸೊ ಊಟ ಮಾಡ್ಕೊಂಡು ಹೋಗೋಣ ಅಂತ ಯಾಕಂದ್ರೆ ಸ್ವಲ್ಪ ಹೊಟ್ಟೆ ಹಶ್ವಾಗಿತ್ತಲ್ಲ ಇನ್ನ ಈ ಕಡೆ ಬಿಟ್ಬಿಟ್ಟು ಇನ್ನ ಆ ಕಡೆ ಎಲ್ಲ ಹೋಗೋಣ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಹಂಗೆ ಬಟ್ಟೆ ಹೋಗಿ ತರಬೇಕು ಅಂಡ್ ಇವಾಗ ಹೋಗಿ ಊಟ ಮಾಡೋಣ ಫಸ್ಟ್ ತೋರಿಸ್ತೀನಿ ಆಮೇಲೆ ದೊಡ್ಡ ಮುದ್ದೆನೆ ಕೊಟ್ಬಿಟ್ಟಿದೀನಿ ಸಾಕಲ್ವಾ ಇಷ್ಟಪ್ಪ ಚಿಕ್ಕ ಆಯ್ತಾ ಸಾಂಬಾರು ತಿಂತಿ ತಾನೆ ಇದ್ರಲ್ಲಿ ಅರ್ಧ ಶೇರ್ ಮಾಡ್ತೀಯ ನನ್ಗೆ ಶಾಕ್ ಆಗೋದಾ ಹತ್ರ ಇಡು ಇಷ್ಟೊತ್ತಕ ಬತ್ತಿರ್ಲಿಲ್ಲ ಬಾಬಾ ಅಂದ್ರುನು ನಮ್ಮಮ್ಮ ಇಷ್ಟೇ ಮಾಡಿರೋದು ಮುದ್ದೆ ಅಲ್ಲಿ ಫೋನ್ ಅಲ್ಲಿ ಮೆಸೇಜ್ ಕಳಿಸ್ತಿದೆ ಅಂತ ಬರೋದು ಮೂಳೆ ಚಿಕನ್ ಬರುತ್ತೆ ನೀನ್ ತಿಂದಿಲ್ವೇನೆ ಮೂಳೆ ಅಂತ ಕೇಳ್ತೀಯಲ್ಲ ಅಷ್ಟು ತಿನ್ನಲ್ಲ ಕಣೆ ತಿನ್ನಲ್ವ ಅಷ್ಟು ಹತ್ರ ರೈಸು ನಮ್ಮನೇಲಿ ಅನ್ನ ಮಾತ್ರ ಚೆನ್ನಾಗಿ ಮಾಡಲ್ಲ ಅಗ್ಗಗ್ಲಾಗ್ಬಿಟ್ಟು ಚೆನ್ನಾಗಿ ಮಾಡಿರೋದು ಸ್ವಲ್ಪ ತವಾ ಫ್ರೈ ಇದು ಅಮ್ಮ ತವಾ ಫ್ರೈ ತಗೋಬಮ್ಮ ನಂಗೆ ತಗೋಬತ್ತೀಯ ಬರ್ಬೇಕಾರೆ ನಾನೇ ಬರ್ತೀನಿ ತಾಳ ಹೆಂಗೈತೆ ಕೆಳಗೆ ಕುತ್ಕೊಂಡ್ಬಿಡ್ತೀನಿ ನೀನು ಕೆಳಗ್ ಬಾ ಏನಾಗಲ್ಲ ಕುತ್ಕೋ ನಾನ್ ತಲೆ ಹಾಕೊಂಡಿದ್ದೀನಿ ತಲೆ ನಾವಿವಾಗ ಮಧ್ಯಾಹ್ನ ಹೋದವರು ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಇವಾಗ ಬಂದಿದೀವಿ ಜಸ್ಟ್ 8:30 ಇನ್ವಿಟೇಷನ್ ಕಾರ್ಡ್ ಅದು ಇನ್ವೈಟ್ ಮಾಡೋದೇ ತಾನೆ ಇನ್ವಿಟೇಷನ್ ಕಾರ್ಡ್ ಅಂದ್ರೆ ಗೃಹ ಪ್ರವೇಶ ಕಾರ್ಡ್ ಎರಡು ಒಂದೇ ಆಗಲ್ವಾ ಸಹ ಇನ್ವಿಟೇಷನ್ ಕಾರ್ಡು ಗೃಹ ಪ್ರವೇಶ ಕಾರ್ಡ್ ಅಂದ್ರೆ ಸೇಮ್ ಆಗಲ್ವಾ ಹೇಳಿ ಏನಮ್ಮ ಸೊ ಕೊಟ್ಬಿಟ್ಟು ಇವಾಗ ಬಂದು ಗೊತ್ತಿಲ್ಲ ಇನ್ವಿಟೇಷನ್ ಕಾರ್ಡ್ ಅಂದ್ರೆ ಇನ್ವೈಟ್ ಮಾಡೋದು ಎರಡು ಒಂದೇ ಗೃಹ ಪ್ರವೇಶದ ಕಾರ್ಡು ಅದು ಕೊಟ್ಬಿಟ್ಟು ಇವಾಗ ಬಂದಿದೀವಿ ಅಂಡ್ ನಾನು ಇವಾಗ 8:30 ಆಯ್ತಾ ಇವಾಗ ಟೀ ಇಟ್ಟಿದ್ದೀನಿ ಗೈಸ್ ಟೀ ಇವಾಗ ಎಂತದಿಲ್ಲ ಬರ್ಬೇಕಾದ್ರೆ ಕುಡಿಯೋಣ ಅಂತ ಅನ್ಕೊಂಡ್ವಿ ಬಟ್ ಹೋಗ್ಬಿಟ್ಟು ಎಲ್ಲೂ ಬರಕ್ ಆಗ್ಲಿಲ್ಲ ಜಸ್ಟ್ ಬೇರೆಯವ್ರ ಮನೆಗೆಲ್ಲ ಹೋಗಿ ಇವತ್ತೆಲ್ಲ ಆಕ್ಚುಲಿ ನಾವು ಜ್ಯೂಸ್ ಕುಡ್ದಿರೋದು ಎಲ್ಲಾ ಕಡೆನೂ ಕಾಫಿ ಟೀ ಏನು ಕುಡ್ದಿಲ್ಲ ಇವಾಗ ಬಿಸ್ಲಲ್ವಾ ಬಿಸ್ಲು ಇನ್ನೊಂದ್ಸಲ ಹೇಳಿ ಏನಿಲ್ಲ ಹೇಳಿ ಇನ್ನೊಂದ್ಸಲ ಹೇಳೆ ಅವಳಿಂದ ಜ್ಯೂಸ್ ಸಿಕ್ಕೈತಂತೆ ಅವಳಿಂದ ಇವಾಗ ಎಲ್ರ ಮನೇಲಿ ಜ್ಯೂಸ್ ಸಿಕ್ಕೈತಂತೆ ನನ್ಗೆ ಸುಮ್ನೆ ಅಕ್ಕ ಬಿಸ್ಲಲ್ಲಿ ಅಲ್ಕೊಂಡು ಬಿಸ್ಲು ಅಲ್ವಾ ಬಿಸ್ಲಲ್ಲಿ ಅಲ್ದಿದ್ದೀನಿ ಏನೋ ನಾವೇ ಹಿಡ್ಕೊಂಡಿರೋದು ನಮಗೆ ಗೊತ್ತಾಗಲ್ವಲ್ಲ ಹಂಗೆ ಹಿಡ್ಕೊಂಡು ನಾವೇನೆ ಸೊ ಅದೇ ಕೊಟ್ಬಿಟ್ಟು ಬಂದ್ವಿ ಅಂಡ್ ನಾನು ಇವತ್ತು ಅಲಂಕ ಪ್ಲಾಜಾ ಹೋಗೋಣ ಅನ್ಕೊಂಡಿದ್ವಿ ಬಟ್ ಅಲಂಕ ಪ್ಲಾಜಾ ಹೋಗಕ್ಕಾಗ್ಲಿಲ್ಲ ಡ್ರೆಸ್ ತಗೋಬೇಕಾಯ್ತು ನಾನು ಇನ್ನೂ ಡ್ರೆಸ್ಗಳು ತಗೊಂಡಿಲ್ಲ ಲಾಸ್ಟ್ ವೀಕ್ ಎಲ್ಲ ಹೋಗಿ ಹಂಗೆ ಬಂದಿದ್ದಾಯ್ತು ಸಿಕ್ಕಾಪಟ್ಟೆ ಬಿಸಿಲು ಎಲ್ಲಿ ಹೋಗಕ್ ಆಗ್ತಿಲ್ಲ ಅರ್ಧ ದಾರಿಗೆ ಹೋಗ್ಬಿಟ್ಟು ಬರೋದಷ್ಟೇ ಲಾಸ್ಟ್ ವೀಕ್ ಎಲ್ಲ ಡ್ರೆಸ್ ತರಕ್ ಹೋದಾಗ ಬಟ್ ಈ ವೀಕ್ ಹೋಗೋಣ ಅನ್ಕೊಂಡ್ವಿ ಇವಾಗ ರಾತ್ರಿನೇ ಆಗೋಯ್ತು ಟೈಮೇ ಸಾಕಾಗ್ಲಿಲ್ಲ ಸೊ ನಾವು ಫಸ್ಟ್ ಒಂದ್ ಕಡೆ ಲಾಂಗ್ ಎಲ್ಲಿದೆ ಆ ಕಡೆ ಹೋದ್ವಿ ಆಮೇಲೆ ಸಿಟಿ ಸೈಡ್ ಕಡೆ ಹೋದ್ವಲ್ಲ ಸೊ ಟೈಮ್ ಆಗ್ಲಿಲ್ಲ ಫುಲ್ ಟ್ರಾಫಿಕ್ ಅದು ಇದು ಅಂದ್ಕೊಂಡು ಅಂದ್ರೆ ತುಂಬಾ ದಿನ ಆದ್ಮೇಲೆ ಫ್ರೆಂಡ್ಸ್ ಮನೆಗೆ ಹೋಗಿದ್ವಿ ಒಂದು 5-10 ನಿಮಿಷ ಒಂದೊಂದ್ಸಲ ಒಂದ್ ಅರ್ಧ ಗಂಟೆ ತುಂಬಾ ದಿನ ಆದ್ಮೇಲೆ ಹೋಗ್ತಿರೋದಲ್ವಾ ಸೊ ಹಾಗಾಗಿ ಕುತ್ಕೊಂಡು ಎಲ್ರ ಜೊತೆ ಮಾತಾಡ್ಕೊಂಡು ಬಂದಿದ್ದು ಅಂಡ್ ಇವಾಗ ಹೋಗಿ ಫ್ರೆಶ್ ಅಪ್ ಆಗ್ಬೇಕು ಟೀ ಇಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ಸಾಕಾಗೋಗಿದೆ ಬೆಳಗ್ಗೆಯಿಂದ ಟೀ ಏನು ಕುಡಿದಿಲ್ಲ ಜ್ಯೂಸು ತಣ್ಣಗಾಗಿದೆ ಅಂಡ್ ಇವಾಗ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗೋಣ